ಡಾಕ್ಟರ್ ಸುಧಾಕರ್. ಇವತ್ತು ನಾವು ಮಾತಾಡ್ತಾ ಇರೋ ಟಾಪಿಕ್ಕು ವಿಟಾಮಿನ್ B7 ಅಂದರೆ ಬಯೋಟಿನ್. ಈ ಬಯೋಟಿನ್ ವಿಟಮಿನ್ ಏನಿದೆಯಲ್ಲ, ನೀರಿನಲ್ಲಿ ಕರಗುವಂಥ ವಿಟಾಮಿನ್. ಆಮೇಲೆ ಇದರೊಂದು ಇನ್ನೊಂದು ಹೆಸರಿಂದನೂ ಕರೀತಾರೆ, ವಿಟಾಮಿನ್ H ಅಂತಲೂ ಕರೀತಾರೆ. ಆಮೇಲೆ ಈ ವಿಟಾಮಿನ್ನು, ಈ ಬಯೋಟಿನ್ ವಿಟಾಮಿನ್ ಜಾಸ್ತಿ ಇರುವಂಥ ಆಹಾರ ಪದಾರ್ಥಗಳು ಯಾವುದು? ಆಹಾರ ಪದಾರ್ಥಗಳಲ್ಲಿ ಮೊದಲನೇದಾಗಿ ಹೇಳೋಕ್ಕೆ ಶುರುವಾದರೆ ಮಶ್ರೂಮ್ಸ್ ಆಗ್ಬೋದು, ಆಮೇಲೆ ಎಗ್ ಎಲ್ಲೋ ಆಗ್ಬೋದು, ಆಮೇಲೆ ಫಿಶಲ್ಲಿರುತ್ತೆ, ಆಮೇಲೆ ಮಿಲ್ಕ್ ಪ್ರಾಡಕ್ಟ್ಸಲ್ಲಿರುತ್ತೆ, ಆಮೇಲೆ ಬಟಾಣಿ, ಆಮೇಲೆ ಆಲ್ಮಂಡ್ ಅಂದರೆ ಬಾದಾಮಿ, ಆಮೇಲೆ ವಾಲ್ನಟ್ಟು, ಅದಾದ ನಂತರ ಸೂರ್ಯಕಾಂತಿ ಬೀಜಗಳು ಅಂದರೆ ಸನ್ಫ್ಲವರ್ ಸೀಡ್ಸು, ಆಮೇಲೆ ಲೀವರು. ಈ ಥರ ಪದಾರ್ಥಗಳಲ್ಲಿ ಅಂದರೆ ಈ ಥರ ಆಹಾರಗಳಲ್ಲಿ ಜಾಸ್ತಿ ನಾವು ಬಯೋಟಿನ್ ವಿಟಾಮಿನ್ನ ನೋಡ್ಬೋದು. ಆಮೇಲೆ ಇದು ಕಮ್ಮಿ ಆದರೆ ದೇಹದಲ್ಲಿ ಏನೆಲ್ಲ ತೊಂದರೆ ಆಗುತ್ತೆ ಅಂತ ನೋಡೋಣ. ಕಮ್ಮಿ ಆಯ್ತಪ್ಪ ಅಂದ್ರೆ ದೇಹದಲ್ಲಿ ಏನೆಲ್ಲ ತೊಂದರೆ ಕಾಣುತ್ತಪ್ಪ ಅಂದ್ರೆ ಮೇಯ್ನಾಗಿ ಒಂದು ಏರ್ ಲಾಸ್ ಅಂದರೆ ತಲೆ ಕೂದಲು ಉದುರುವಿಕೆ. ಕಾಮನ್ ಆಗಿ ಅಲೋಪೇಶಿಯಾ ಅಂತಾರೆ, ಆ ಥರ ತಲೆ ಕೂದಲು ತುಂಬ ಉದುರುತ್ತಾ ಇರ್ತವೆ. ಆಮೇಲೆ ಅವು ಸ್ಟ್ರಾಂಗ್ ಆಗಿರಲ್ಲ, ಆಮೇಲೆ ಶೈನ್ ಇರಲ್ಲ, ಹೊಳಪಿರಲ್ಲ. ತಲೆ ಕೂದಲುಗಳು ಸುಮ್ಮನೆ ತಲೆ ತೊಳೆದ್ರೆ ಸಾಕು, ತಲೆ ಬಾಚಿದ್ರು ಸಾಕು, ತಲೆ ಕೂದಲು ಉದುರ್ತಾ ಇರ್ತವೆ. ಇದೊಂದು ಕಾರಣ ಅಂತಲೂ ಹೇಳ್ಬೋದು. ಆಮೇಲೆ ಅದಾದ ನಂತರ ಇನ್ನು ಬೇರೆ ಏನು ತೊಂದರೆಯಪ್ಪ ಅಂತಂತಂದರೆ, ಈ ಒಂದು ಬಯೋಟಿನ್ ವಿಟಾಮಿನ್ ಡೆಫಿಷಿಯನ್ಸಿ ಆಯ್ತಪ್ಪ ಅಂತಂದರೆ ಒಂದು ಬ್ರೈನ್ ಫಂಕ್ಷನ್ಸು ಕಮ್ಮಿ ಆಗುತ್ತೆ. ಅದರ ಜೊತೆಗೆ ಮತ್ತೆ ಒಂದು ಡಿಪ್ರೆಷನ್ ಮೂಡು ಕೂಡ ಇರುತ್ತೆ. ಅದಾದ ನಂತರ ಈ ಬಯೋಟಿನ್ ವಿಟಮಿನ್ ಕಮ್ಮಿ ಆದಾಗ ಈ ಒಂದು ಪಾದಗಳಲ್ಲೂ ಮತ್ತು ಕೈಗಳಲ್ಲಿ ಒಂದು ಜುಮ್ ಅನ್ಸಕ್ಕೆ ಸ್ಟಾರ್ಟ್ ಆಗುತ್ತೆ, ಅಂದರೆ ಒಂದು ಟಿಂಗ್ಲಿಂಗ್ ಸೆನ್ಸೇಷನ್ ಅಂತ ಹೇಳ್ಬೋದು. ಅದಾದ ನಂತರ ಈ ಬಯೋಟಿನ್ ಕಮ್ಮಿ ಆಯ್ತಂದರೆ ಈ ಗರ್ಭಿಣಿ ಹೆಂಗಸರಲ್ಲಿ ಹುಟ್ಟುವಂಥ ಮಕ್ಕಳಿಗೆ ತೊಂದರೆ ಆಗ್ತದೆ ಕಾಮನ್ ಆಗಿ. ಹಾಗಾಗಿ ಬಯೋಟಿನ್ ಕಮ್ಮಿ ಆಯ್ತಪ್ಪ ಅಂದರೆ ಹುಟ್ಟುವ ಮಕ್ಕಳಲ್ಲಿ ಕೂಡ ತೊಂದರೆ ಕಂಡು ಬರ್ತದೆ. ಆಮೇಲೆ ನರಗಳ ವೀಕ್ನೆಸ್ ಕಂಡು ಬರ್ತದೆ. ಆಮೇಲೆ ಬಾಡಿ ಸ್ಟ್ರೆಂಥನ್ ಆಗಿರಲ್ಲ, ಒಂದು ಸುಸ್ತು ಮತ್ತು ಒಂದು ನಿಶಕ್ತಿ ಕೂಡ ಇರ್ತದೆ ಈ ವಿಟಮಿನಿಂದ. ಮೇಯ್ನಾಗಿ ವಿಟಮಿನ್ ಡೆಫಿಷಿಯನ್ಸಿ ಭಾಳ ಕಾಣೋದಪ್ಪ ಅಂದರೆ ಒಂದು ಚರ್ಮದಲ್ಲಿ ಏನಂದರೆ ಇರಿಟೇಷನ್, ಒಂದು ತುರಿಕೆ ಆಗಿರ್ಬೋದು, ಒಂದು ಡರ್ಮಟೈಟಿಸ್ ಆಗಿರ್ಬೋದು, ಇಲ್ಲ ಒಂದು ಡ್ರೈನೆಸ್ ಆಗಿರ್ಬೋದು. ಚರ್ಮದಲ್ಲೂ ಕೂಡ ಇದು ತೊಂದರೆ ಕಾಣಿಸ್ಕೊಳುತ್ತೆ. ಇಷ್ಟೆಲ್ಲ ಬಯೋಟಿನ್ ವಿಟಮಿನ್ ಕಮ್ಮಿ ಇತ್ತಪ್ಪ ಅಂದರೆ ಇಷ್ಟೆಲ್ಲ ಕಾಣಿಸ್ಕೊಳುತ್ತೆ. ಆಮೇಲೆ ಈ ಬಯೋಟಿನ್ ವಿಟಮಿನ್ ಏನೇನೆಲ್ಲ ಕೆಲಸ ಮಾಡುತ್ತಪ್ಪ ಅಂದರೆ, ಕಾಮನ್ ಆಗಿ ಚರ್ಮ, ಕೂದಲು ಮತ್ತು ನೇಲ್ಸ್ ಅಂದರೆ ಉಗುರು, ಇವುಗಳ ಬೆಳವಣಿಗೆಯಲ್ಲಿ ಸಹಕಾರಿ. ಅಂದರೆ ದಿನನಿತ್ಯ ಈ ಪದಾರ್ಥಗಳನ್ನು ಯಾರು ಬಳಸ್ಕೊಂಡ್ಬರ್ತಾರೆ ಅವರ ಒಂದು ಕೂದಲು ಸ್ಟ್ರಾಂಗ್ ಆಗಿರ್ತವೆ. ಯಾಕಂದರೆ ಅಲ್ಲಿ ಒಂದು ಕೆರಾಟಿನ್ ಪ್ರೋಟೀನ್ ಅಂತ ಇರುತ್ತೆ. ಕೂದಲು ಆಗಿರೋದೇ ಕೆರಾಟಿನ್ ಪ್ರೋಟೀನಿಂದ, ಅದರ ಒಂದು ಸ್ಟ್ರೆಂಥನ್ ಮಾಡುತ್ತೆ ಈ ಬಯೋಟಿನ್ನು. ಹಾಗಾಗಿ ಕೂದಲುಗಳು ಸ್ಟ್ರಾಂಗ್ ಆಗಿರ್ತವೆ, ಉಗುರುಗಳು ಚೆನ್ನಾಗಿ ಬೆಳೀತವೆ. ಆಮೇಲೆ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ. ಒಂದು ಸ್ಕಿನ್ ಹೆಲ್ತು ಮತ್ತು ಉಗುರು ಮತ್ತು ಈ ಒಂದು ಕೂದಲು ಹೆಲ್ತಿಗೆ ಬಯೋಟಿನ್ ಭಾಳ ಇಂಪಾರ್ಟೆಂಟು. ಇದಾದ ನಂತರ ಗರ್ಭಿಣಿ ಸ್ತ್ರೀಯರಲ್ಲಿ ಮಗುವಿನ ಒಂದು ಬೆಳವಣಿಗೆಗೆ ಇದು ತುಂಬ ಸಹಕಾರಿ. ಹಾಗಾಗಿ ಬಯೋಟಿನ್ನು ಬೇಕೇ ಬೇಕು. ಅದಾದ ನಂತರ ಇದರಲ್ಲಿ ಮತ್ತೊಂದು ಏನಪ್ಪ ಅಂದರೆ ಮೆಟಬಾಲಿಸಮ್ಗೆ ತುಂಬ ಕೆಲಸ ಮಾಡುತ್ತೆ. ಇದರಲ್ಲಿ ಗ್ಲುಕೋಸ್ ಮೆಟಬಾಲಿಸಮ್ಗೆ ಇದು ತುಂಬ ಸಹಕಾರಿ. ಮತ್ತು ಫ್ಯಾಟ್ಸ್ ಆಗಲಿ, ಪ್ರೋಟೀನ್ಸ್ ಆಗಲಿ, ಅಂದರೆ ಫ್ಯಾಟ್ಸು ಮತ್ತು ಅಮಿನೋ ಆ್ಯಸಿಡ್ಸು, ಆ ಒಂದು ಪಚನ ಕ್ರಿಯೆಯಲ್ಲಿ ಕೂಡ ಇದು ಬಯೋಟಿನ್ನು ಕೆಲಸ ಮಾಡುತ್ತದೆ. ಆಮೇಲೆ ಶುಗರ್ ಕಂಟ್ರೋಲ್ ಅಂದರೆ ಇನ್ಸುಲಿನ್ ಫಂಕ್ಷನ್ ಕೂಡ ಇದು ಒಂದು ರೆಗ್ಯುಲೇಟ್ ಮಾಡೋದ್ರಿಂದ ಶುಗರ್ ಕಂಟ್ರೋಲ್ ಅಂದರೆ ಶುಗರ್ ರೆಗ್ಯುಲೇಟ್ ಕೂಡ ಅದ್ಭುತವಾಗಿ ಬಯೋಟಿನ್ ಕೆಲಸ ಮಾಡ್ತದೆ. ಅದಾದ ನಂತರ ಒಂದು ನರ್ವಸ್ ಸ್ಟ್ರೆಂಥನ್ ಮಾಡ್ತದೆ. ಆಮೇಲೆ ಇಷ್ಟೆಲ್ಲ ಕೆಲಸಗಳು ಬಯೋಟಿನಿಂದ
ಆಗ್ತವೆ. ಆಮೇಲೆ ಬಯೋಟಿನು ಯಾರು ಎಷ್ಟು ತಗೋಬೇಕಪ್ಪ ಅಂದರೆ ಒಬ್ಬ ಕಾಮನ್ ಆಗಿ ಪುರುಷರು ಮತ್ತು ಮಹಿಳೆಯರು ಒಂದು 30 ಮಿಲಿಗ್ರಾಮ್ ಪರ್ ಡೇ ಬೇಕಾಗುತ್ತೆ. ಆಮೇಲೆ ಪ್ರೆಗ್ನೆಂಟ್ ಲೇಡಿಗಳಲ್ಲಿ ಕೂಡ ಅಂದರೆ ಗರ್ಭಿಣಿ ಮಹಿಳೆಯರಲ್ಲಿ ಕೂಡ 30 ಮಿಲಿಗ್ರಾಮ್ ಬೇಕಾಗ್ಬೋದು ಪರ್ ಡೇ. ಆಮೇಲೆ ಮೊಲೆ ಹಾಲು ಉಣಿಸುವಂಥ ಮಹಿಳೆಯರಲ್ಲಿ 35 ಮಿಲಿಗ್ರಾಮ್ ಪರ್ ಡೇ ಬೇಕಾಗ್ಬೋದು. ಬಯೋಟಿನ್ನು ಮೇನ್ ಆಗಿರುವಂಥ ವಿಟಮಿನ್ ಇದು. ಮೇನ್ ಆಗಿ ಇದರಲ್ಲಿ ಸ್ಕಿನ್ನು ಮತ್ತು ಏರು ಮತ್ತು ಈ ಉಗುರು ಅನ್ನೋದಕ್ಕೆ ತುಂಬ ತುಂಬ ಇಂಪಾರ್ಟೆಂಟ್. ಬಯೋಟಿನು ಒಂದು ಬ್ಯೂಟಿ ವಿಟಮಿನ್ಗಳಲ್ಲಿ ಬ್ಯೂಟಿಗೆ ಭಾಳ ಕಾನ್ಸಿಯಸ್ ಆಗಿರೋಂಥ ವಿಟಮಿನ್ ಅಂದರೆ ಬಯೋಟಿನ್ ವಿಟಮಿನ್ ಅಂತ ಹೇಳ್ಬೋದು. ಓಕೆ ಫ್ರೆಂಡ್ಸ್, ಥ್ಯಾಂಕ್ ಯು.